ಬ್ಯಾಕ್ ಟು ಚಿಂಪು ವ್ಲಾಗ್ಸ್. ಇದು ಎಂದಿನಂತೆ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಅಂದರೆ ಸ್ಯಾಟರ್ಡೆ ನೈಟಿಂದ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಮನೆಗೆ ಒಂದಷ್ಟು ಸ್ಟೋರೇಜ್ ಬಾಕ್ಸಸ್ ಬೇಕಿತ್ತು ಅಂತ ನಾನು ಆರ್ಡರ್ ಮಾಡಿದ್ದೆ. ಈ ರೀತಿ ಒಂದು 12 ಸೆಟ್ಟದು ಸ್ಟೋರೇಜ್ ಬಾಕ್ಸ್ ಬಂದಿತ್ತು. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟಿಂದು ಅಂದರೆ ಪಾಲಿ ಪ್ಲಾಸ್ಟಿಕ್ ಥರ ಅನಿಸುತ್ತೆ. ಸಕ್ಕತ್ತಾಗಿದೆ, ಗಟ್ಟಿಯಾಗಿ ಬಾಕ್ಸ್ ಎಲ್ಲನೂ ಸೂಪರಾಗಿದೆ ಕ್ವಾಲಿಟಿ ಮಾತ್ರ. ನೀವು ನೋಡ್ತಾ ಇರ್ಬೋದು, ಒಂದು KG ಹಿಡಿಯೋವಂಥ ಬಾಕ್ಸು. ಆ್ಯಂಡ್ ಇದೆಲ್ಲ ಗ್ಲಾಸರೀಸ್ ಎಲ್ಲ ಹಾಕಿದ್ರೆ ಲುಕ್ ವೈಸು ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ. ಸೊ ಅದಕ್ಕೆ ನಂಗೆ ಇಷ್ಟ ಆಯಿತು ಅಂತ ಆರ್ಡರ್ ಮಾಡಿದೆ. ಆ್ಯಂಡ್ ಕಂಪೇರಿಟಿವ್ಲಿ ಇದು 12ಗೆ 200 ಸಮಥಿಂಗಲ್ಲೇ ಸಿಕ್ತು. ಇಷ್ಟು ಒಳ್ಳೆ ಕ್ವಾಲಿಟಿದು ಸೇಲ್ ಇತ್ತು ಅಂತ. ಬೇಕಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ನೋಡಿ. ಇವಾಗ ನಾನು ಈ ರೀತಿ ಲೈಟಲ್ಲಿ ತೋರಿಸ್ತಾ ಇದ್ದೀನಿ, ಏನು ಸಕ್ಕತ್ತಾಗಿದೆ. ಹಿಂದೆ ಇರೋವಂಥ ಒಂದು ಗಿಡನೂ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಪಾರ್ಸಲ್ ಎಲ್ಲ ಓಪನ್ ಮಾಡಿ ನೆಕ್ಸ್ಟು ನಾನು ಅಂದರೆ ಸಂಡೇ ಒಂದು ಫಂಕ್ಷನ್ ಇತ್ತು, ಸೀಮಂತ ಫಂಕ್ಷನ್ ಇತ್ತು. ಸೊ ಅವರಿಗೆ ಗಿಫ್ಟ್ ಕೊಡೋಣ ಅಂತೇಳಿ ಗಿಫ್ಟ್ ಶಾಪಿಗೆ ಬಂದು ನೋಡ್ತಾ ಇದ್ದೆ. ಈ ರೀತಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ನಾನು ಅದರಲ್ಲಿ ಈ ಪುಟ್ಟು ಕ್ಯೂಟಾಗಿರೋವಂಥ ಕೃಷ್ಣನ ತೊಗೊಂಡು ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎದ್ದಿದ ತಕ್ಷಣ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಸಂಡೇ ಅಂದರೆ. ಅಮ್ಮ ಎಲ್ಲ ಸ್ವಲ್ಪ ಹಾಗೆ ಬಿಟ್ಟು ಕೆಲ್ಸಕ್ಕೆ ಹೋಗಿರ್ತಾರೆ. ಅಮ್ಮಂಗೆ ಸಂಡೇನೂ ಲೀವ್ ಇರೋಲ್ಲ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ಮನೆ ಕೆಲಸ ಎಲ್ಲ ಆಗಿದ ತಕ್ಷಣ ಕ್ಲೀನಿಂಗ್ದು ಇನ್ನೊಂದು ಕಿಕ್ ಸ್ಟಾರ್ಟು ಸಂಡೇ ಅಂದರೆ ಕಾಫಿ ಕುಡಿಯೋದು. ನಂಗೆ ಇದಂತೂ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿದೆ, ಏನಂತ ಗೊತ್ತಿಲ್ಲ, ಹುಚ್ಚು ಅಡಿಕ್ಟ್ ಆಗಿಬಿಟ್ಟಿದೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ಕುಡಿಯೋದು ಅಷ್ಟೇನೆ. ಕಾಫಿ ಕಂಪೇರಿಟಿವ್ಲಿ ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿನೇ, ಅಂದರೆ 50 ಕ್ಯಾಲೋರೀಸ್ ಇರುತ್ತೆ. ಈಗ ನಾವು ಗ್ರೀನ್ ಟೀನೆಲ್ಲ ಕುಡಿತೀವಿ ಅಂದರೆ 110 ಕ್ಯಾಲೋರಿ 120 ಕ್ಯಾಲೋರೀಸ್ ಇರುತ್ತೆ ಗ್ರೀನ್ ಟೀಯಲ್ಲಿ. ಆ್ಯಕ್ಚುಲಿ ಕಾಫಿಲಿ ಕ್ಯಾಲೋರೀಸ್ ಕಮ್ಮಿ, ಬಟ್ ಅದರಲ್ಲಿ ಕೊಲೆಸ್ಟ್ರಾಲೂ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ನೆಕ್ಸ್ಟಿಗೆ ಕಾಫಿ ಎಲ್ಲ ಕುಡ್ಕೊಂಡು ಒಂದಷ್ಟು ಹೊತ್ತು ಅಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಇವತ್ತು ಡಿಫ್ರೆಂಟಾಗಿ ಒಂದು ಉಪ್ಪಿಟ್ಟು ರೆಸಿಪಿ ಟ್ರೈ ಮಾಡೋಣ ಅಂತ. ಹೇಗಿದ್ರು ಮಧ್ಯಾಹ್ನ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ಲಂಚ್ ಅಲ್ಲಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ಹೆವಿ ಇರುತ್ತಲ್ಲ ಫಂಕ್ಷನ್ ಊಟ ಅಂತ ಎಲ್ಲ. ಸೊ ಅದಕ್ಕೋಸ್ಕರನೇ ಸಿಂಪಲ್ಲಾಗಿಯೇ ಏನು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಕೊಂಡು ಇದು ಡಿಫ್ರೆಂಟಾಗಿ ಸಾಂಬಾರು ಉಪ್ಪಿಟ್ಟು ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಉಪ್ಪಿಟ್ಟನ್ನ ನಾನು ತಿಂದಿದ್ದು, ನಾನು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ. ಅಂದರೆ ಈ ಎಜುಕೇಷನ್ ಆಗಿದ ತಕ್ಷಣ, ನಾನು ಡಿಪ್ಲೊಮೊ ಮುಗಿದಿದ್ದ ತಕ್ಷಣ ಒಂದು ಟೆಕ್ನಿಷಿಯನ್ ಟ್ರೈನಿ ಆಗಿ ಟ್ರೈನಿಂಗ್ಗೆ ಅಂತೇಳಿ ನಾನೊಂದು ಕಂಪ್ನಿ ಜಾಯ್ನ್ ಆಗಿದ್ದೆ. ಅದು ದೊಡ್ಡ ಕಂಪನಿ, ಆ್ಯಕ್ಚುಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅಂದರೆ ಟೊಯೋಟಾ ಕಂಪ್ನಿ ಇದೆಯಲ್ಲ, ಅದಕ್ಕೆ ನಮ್ಮದು ಮೇನ್ ಸಪ್ಲೈಯರ್ ಆಗಿ ನಾವು ವರ್ಕ್ ಮಾಡ್ತಾಯಿದ್ವಿ ಆ ಕಂಪ್ನಿನಲ್ಲಿ. ಅದರಲ್ಲಿ ಕಾರ್ ಪಾರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇತ್ತು. ಸೊ ಆ ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ಪ್ರತಿ ಶುಕ್ರವಾರನೂ ಪೂಜೆ ಮಾಡಿರ್ತಾರಲ್ಲ, ಸೊ ಅಲ್ಲಿ ಪ್ರಸಾದ ಕೊಡೋರು. ಲೈಕ್ ಏನಂದ್ರೆ ಸಜ್ಜಿಗೆ ಆಗಿರ್ಬೋದು, ಕಾಳುಶ್ಲಿ, ಇಲ್ಲಾಂದರೆ ಅವಲಕ್ಕಿ ಪ್ರಸಾದ, ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಪ್ರತಿ ಶುಕ್ರವಾರ ಸಂಜೆ ಡ್ಯೂಟಿ ಮುಗೀತು, ನಮ್ಮ ಶಿಫ್ಟ್ ಮುಗೀತು ಅಂದರೆ ಕ್ಯಾಬ್ ನಿಲ್ಲಿಸ್ತಿರ್ತಿದ್ರಲ್ವ, ಒಂದು 15 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆವಾಗ ಪ್ರಸಾದ ಹಂಚೋರು. ಅಲ್ಲಿ ನಾನು ತಿಂದಿದ್ದು ಇದು ಸಾಂಬಾರು ಉಪ್ಪಿಟ್ಟು ಅಂತ. ಸಾಂಬಾರು ಪುಡಿ ಹಾಕಿ ಮಾಡ್ತಿದ್ರಂತೆ. ಇದನ್ನು ನಾನು ಕೇಳಿದ್ದೆ. ಅಂದರೆ ಅಲ್ಲಿ ಯೂಶ್ವಲಾಗಿ ನಮಗೆ ಲಂಚ್ ಪ್ರೊವೈಡ್ ಮಾಡೋರು ಮತ್ತು ಈ ಪ್ರಸಾದ ಪ್ರಿಪೇರ್ ಮಾಡೋರೆಲ್ಲ ಒಬ್ಬರೇ ಆಗಿದ್ದರು. ಸೊ ಅವ್ರಿಗೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ತರಕಾರಿ ಎಲ್ಲ ಮಾಡಿರೋರು ಎಷ್ಟು ಸೂಪರಾಗಿರೋದು ಅಂದರೆ ಪ್ರಸಾದ ಥರ ತಿಂದಂಗೆ ಇನ್ನೊಂದು ಸಲ ಹಾಕ್ಸ್ಕೊಂಡು ಬೇರೆ ತಿಂತಾಯಿದ್ದೆ ನಾನು. ಅಷ್ಟು ಸೂಪರಾಗಿರೋದು. ಒಂಥರ ಕಿಚಡಿ ಟೈಪಲ್ಲಿ ಇದು ಬರ್ತಿತ್ತು, ಸಕ್ಕತ್ತಾಗಿ ಮಾಡೋರು. ಸೊ ಅವ್ರ ಹತ್ರ ನಾನು ಕೇಳಿದ್ದೆ, ಹೇಗೆ ಮಾಡ್ತೀರಾ ನೀವು, ಏನಿದು ಈ ಥರ ರೆಡ್ಡಿಶ್ ಆಗಿದೆಯಲ್ಲ ಅಂತ ಕೇಳಿದಾಗ ಅವರು, ನಾವು ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ, ಡಿಫ್ರೆಂಟಾಗಿರಲಿ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅವಾಗಿಂದ ನನಗೆ ಒಂದು ಸಲ ಟ್ರೈ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಬಟ್ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಆ್ಯಕ್ಚುಲಿ ಇದನ್ನು. ಬಿಕಾಸ್ ಮುಂಚೆ ಯಾವತ್ತೂ ಅಷ್ಟು ಮಾಡೇ ಇಲ್ಲ ನಾನು ಆ್ಯಕ್ಚುಲಿ. ಸೊ ಅದು ಕೆಲಸ ಬಿಟ್ಟು ಬೇರೆ ಕಡೆ ಜಾಬ್ ಮಾಡಿ ಒಂದು 6 ಇಯರ್ಸ್ ಆದಮೇಲೆ ಆ ರೆಸಿಪಿ ನನ್ನ ಮೈಂಡಲ್ಲಿ ಪಾಪಪ್ ಆಯಿತು. ಇವತ್ತು ಈ ರೆಸಿಪಿ ಮಾಡೋಣ, ಡಿಫ್ರೆಂಟಾಗಿ ಹೇಗಿದ್ರು ಉಪ್ಪಿಟ್ಟು ಮಾಡ್ತಾಯಿದ್ದೀನಲ್ಲ, ಸೊ ಡಿಫ್ರೆಂಟಾಗಿ ಸಾಂಬಾರು ಉಪ್ಪಿಟ್ಟೆ ಮಾಡಿಬಿಡೋಣ ಅಂತೇಳಿ ತಲೆಯಲ್ಲಿ ಬಂತು. ಸೊ ಅಜ್ಜಿಗೆ ಹೇಳ್ತಿದ್ರು, ಅಜ್ಜಿ ಅಪ್ಪ ನಂಗೆ ಅಂಥದ್ದು ಏನೇನೋ ಮಾಡ್ಕೊಡ್ಬೇಡ ನೀನು, ಮಾಮೂಲಿ ಥರನೇ ಮಾಡು, ನಾನು ತಿನ್ನೋ ಥರ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ಅವ್ರಿಗೆ ಇದೇ ಥರನೇ ಡಿಫ್ರೆಂಟಾಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ. ಅಂದರೆ ಅವರು ಆಗಿನ ಕಾಲದವ್ರಲ್ವ. ಸೊ ಅವರಿಗೆಲ್ಲ ಆವಾಗಿಂದ ಏನೇನು ಮಾಡ್ಕೊಂಬಂದಿದ್ರು ಅದೇ ನೀಟಾಗಿ ಮಾಡಿಕೊಟ್ರೆ ತಿಂತಾರೆ. ನಾವು ಈ ರೀತಿ ಏನೇನೋ ಮಾಡ್ತೀವಿ ಇನೋವೇಷನ್ ಅಂತ ಹೇಳಿದ್ರೆ ಅವ್ರಿಗೆ ಅಯ್ಯೋ ಹೆಂಗಿರುತ್ತೋ ಏನೋ ಅಂತ ಒಂದು ಟೆನ್ಷನ್ ಅಷ್ಟೇ. ಬಟ್ ನಿಜವಾಗ್ಲೂ ಹೇಳ್ತೀನಿ,
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನು ಬೇಕಿದ್ರೆ ನಾವು ನೈಟಲ್ಲಿ ಡಿನ್ನರ್ ಆಗಿನೂ ತಿನ್ಬೋದು. ಅಂದರೆ ತುಂಬ ಕೆಲಸ ಮಾಡಿ ಬಂದಿರ್ತೀವಿ, ತುಂಬ ಸುಸ್ತಾಗಿರುತ್ತೆ, ಏನೂ ಮಾಡ್ಕೊಳ್ಳೋಕ್ಕೆ ಮೂಡಿಲ್ಲ ಅಂತ ಹೇಳಿದಾಗ ಈ ರೀತಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು 10-20 ಮಿನಿಟ್ಸಲ್ಲಿ ಎಲ್ಲನೂ ರೆಡಿನೇ ಮಾಡ್ಕೊಂಬಿಡ್ಬೋದು. ಒಂದು ಸಾಂಬಾರು ರೈಸ್ ತಿಂದಂಗೆ ಒಂಥರ ಫೀಲ್ ಆಗ್ತಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ ಈ ರೆಸಿಪಿನ. ಸೊ ನೆಕ್ಸ್ಟಿಗೆ ನನಗೆ ಉಪ್ಪಿಟ್ಟಿಗೆ ಏನೇನೆಲ್ಲ ಬೇಕು ಸೊ ಅದನ್ನೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಮ್ಮಮ್ಮ ತಂದ ತಕ್ಷಣ ಯಾವಾಗಲೂ ಅಷ್ಟೇ, ಈಗ ಏನೇ ಮಾರ್ಕೆಟಿಂದ ತಂದ್ರೂ ವಾಶ್ ಮಾಡಿನೇ ಅದಾದ್ರ ಬಾಕ್ಸಲ್ಲೆಲ್ಲ ಹಾಕಿ ಇಟ್ಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ನಾನು ಒಂದ್ಸಲ ಅದನ್ನೇನು ಕಟ್ ಮಾಡ್ತೀನಿ ಆವಾಗ ನನಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೇ ಸಮಾಧಾನ ಆಗೋದು. ಒಂಥರ OCD ನನಗದು. ನಾವು ತೊಳ್ದು ಅದ್ರಲ್ಲಿ ಸಾರ ಎಲ್ಲ ತೀರಿಸ್ಬಿಡು ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಜ್ಜಿ. ಸೊ ಅದಕ್ಕೆ ಎಲ್ಲ ತರಕಾರಿನೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫಂಕ್ಷನಿಗೆ ಸ್ವಲ್ಪ ಲೇಟ್ ಆಗಿದೆ, ಅಂದರೆ ಮಧ್ಯಾಹ್ನದ ಮೇಲೆ ಫಂಕ್ಷನ್ ಇದ್ದಿದ್ದರಿಂದ ಸೊ ಆರಾಮಾಗೇ ಮಾಡ್ಕೊತಾ ಇದ್ದೀನಿ. ಈ ನೆಕ್ಸ್ಟಿಗೆ ನಾನು ಉಪ್ಪಿಟ್ಟನ್ನ ಮಾಡ್ಬೇಕಾದ್ರೆ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಏನಂದರೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ನಾವೇನು ಉಪ್ಪಿಟ್ಟು ಮಾಡ್ಕೊತಾ ಇರ್ತೀವಲ್ಲ ಆವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಿಸಿನೀರನ್ನ ನಾವು ಕಾಯಿಸ್ಕೊಳ್ಳೋಕೆ ಇಟ್ಕೋಬೇಕು. ಬಿಕಾಸ್ ನಾವು ಒಗ್ಗರಣೆ ಹಾಕಿದ ತಕ್ಷಣ ಈ ಬಿಸಿನೀರು ಹಾಕ್ಕೊಳ್ಳೋದು ಉಪ್ಪಿಟ್ಟು ಆ ನೀರು ಕಾಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಉಪ್ಪಿಟ್ಟು ಮಾಡೋದಕ್ಕೂ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ನಮ್ಮ ಅಜ್ಜಿ ಈ ಟ್ರಿಕ್ನ ಹೇಳಿದ್ದು. ಬೇಕಿದ್ರೆ ನೀವೂ ಟ್ರೈ ಮಾಡಿ ನೋಡಿ. ನಾನು ಆಗಲೇ ಹೇಳ್ದಂಗೆ ಇದು ಕ್ವಿಕ್ ರೆಸಿಪಿ ಆಗಿರೋದ್ರಿಂದ ನೀವು ಈ ರೀತಿ ಇನ್ನೂ ಬೇಗ ಮಾಡ್ಕೊಳ್ಳೋದಕ್ಕೆ ಬಿಸಿನೀರನ್ನ ಕಾಯಕ್ಕಿಟ್ರೆ ತುಂಬಾ ಬೇಗ ಮಾಡ್ಕೋಬೋದು. ಸೊ ನೆಕ್ಸ್ಟಿಗೆ ಒಂದು ಕಡಾಯಿನ ಇಟ್ಟು ಅದರಲ್ಲಿ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನ್ ಆಗೋವಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಿಕಾಸ್ ಒಬ್ಬೊಬ್ಬರಿಗೆ ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟಿಗೆ ಅದೆಲ್ಲ ಒಂಚೂರು ಬ್ರೌನಿಷ್ ಆದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೆಕ್ಸ್ಟಿಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಈರುಳ್ಳಿನ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಉಪ್ಪಿಟ್ಟಾಗಿರ್ಬೋದು ಅಥವಾ ಚಿತ್ರಾನ್ನ ಆಗಿರ್ಬೋದು, ಈ ರೀತಿ ಒಗ್ಗರಣೆ ರೆಸಿಪೀಸ್ನೆಲ್ಲ ಮಾಡಬೇಕಾದ್ರೆ ಒಂದು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸಖತ್ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಈ ರೀತಿ ಚೆನ್ನಾಗಿ ಈರುಳ್ಳಿನೆಲ್ಲನೂ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗನೂ ಬೇಯುತ್ತೆ ಆ್ಯಂಡ್ ಚೆನ್ನಾಗಿ ಒಂದು ಟೇಸ್ಟ್ ಇರುತ್ತೆ. ಅಂದರೆ ಕಂಪ್ಲೀಟ್ ಥ್ರೂಔಟ್ ಆ ಡಿಶ್ ಫುಲ್ಲೂ ನಾವು ಈರುಳ್ಳಿ ತಿಂದಾಗೆಲ್ಲನೂ ಒಂದು ಟೇಸ್ಟ್ ಇರುತ್ತೆ. ಸೊ ಸೈಡ್ ಬೈ ಸೈಡು ನೀರನ್ನು ಕುದೀತು. ನೆಕ್ಸ್ಟಿಗೆ ಈರುಳ್ಳಿ ಈ ರೀತಿಯಲ್ಲಿ ಫ್ರೈ ಆಗಿದ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗಿದ್ಮೇಲೆ ನಾವೇನು ಕುದಿಯೋಕೆ ಇಟ್ಟಿದ್ವಲ್ಲ ಸೊ ಆ ನೀರನ್ನ ಅದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟು ಚೆನ್ನಾಗಿ ಒಂದೊಳ್ಳೆ ಸ್ಟರ್ ಕೊಟ್ಟು ಈ ಹಂತದಲ್ಲಿ ನಾವು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದಾದಮೇಲೆ ನಾನು ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಒಂಚೂರು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಹಾಗೆಯೇ ನಾನು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಈ ಕುದಿಯೋ ನೀರಿನ ಹಂತದಲ್ಲೇ. ಸೊ ಈ ರೀತಿ ಚೆನ್ನಾಗಿ ಅದು ಸಾಂಬಾರು ಪುಡಿ ಎಲ್ಲ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಅಂದರೆ ನೀರನ್ನು ಕುದಿಸ್ಕೋಬೇಕು. ಸೊ ಈ ರೀತಿ ಎಲ್ಲ ಕುದ್ದಾದಮೇಲೆ ನಾವೇನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಬೇಕು. ಇದಕ್ಕೆ ನಾನು ತರಕಾರಿ ಏನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಸೊ ನೆಕ್ಸ್ಟಿಗೆ ನಾನು ಇದಕ್ಕೆ ಮಾಮೂಲಿ ಸಣ್ಣ ರವೆನೇ ತೊಗೊಂಡಿದ್ದೀನಿ, ಅಂದರೆ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಆ ರವೆನೇ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದು ಮುಂಚೆನೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಇವಾಗ ನೀರೆಲ್ಲ ಕುದಿಯೋ ಈ ಹಂತಕ್ಕೆ ಬಂದಾಗ ನಿಧಾನಕ್ಕೆ ಸ್ಟರ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್, ಅಂದರೆ ಲೋ ಫ್ಲೇಮೇ ಇಟ್ಬಿಡಿ, ಇಲ್ಲಾಂದರೆ ಕುದಿಯುತ್ತಲ್ಲ ಕೈ ಮೇಲೆ ಸಿಡಿದ್ರೆ ಸ್ವಲ್ಪ ಬೊಬ್ಬೆ ಥರ ಆಗಿಬಿಡುತ್ತೆ. ಸೊ ಅದನ್ನು ನಿಧಾನಕ್ಕೆ ರವೆನ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗುತ್ತೆ. ನಂಗೆ ಇನ್ನೂ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆ ಹಾಕಬೇಕು ಅಂದ್ರೇ ಭಯ ಆಗುತ್ತೆ. ಯಾವಾಗಲೂ ಅಜ್ಜಿ ಹೆಲ್ಪೇ ತಗೊಳ್ಳೋದು, ಕಲಿಬೇಕು ಇದನ್ನು ನಾನು. ಅಟ್ಲೀಸ್ಟ್ ಗ್ಲೌಸ್ ಥರ ಯೂಸ್ ಮಾಡಿಕೊಂಡು ಮಾಡಬೇಕಷ್ಟೇ, ಒಂಥರ ಭಯ ಅಷ್ಟೇ. ಇವಾಗ ನೋಡಿ ಈ ರೀತಿ ನೀರೆಲ್ಲ ಹಿಂಗಿ ಉಪ್ಪಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈ ಹಂತದಲ್ಲಿ ಉಪ್ಪಿಟ್ಟು ರೆಡಿ ಆಗೋಯ್ತು. ನೀವು ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿತ್ತು ಅಂದರೆ ಟೇಸ್ಟೂ ಸೂಪರಾಗಿತ್ತು. ಆ್ಯಂಡ್ ಸ್ವಲ್ಪ ನಾನು ಲೈಟ್ ಎಫೆಕ್ಟ್ ಇರೋದ್ರಿಂದ ಅದು ಕಲರ್ ಕಾಣಿಸ್ತಾ ಇಲ್ಲ. ಅಂದರೆ ನಮ್ಮದು ಮಾಮೂಲಿ ಸಾಂಬಾರು ಪುಡಿಯಲ್ಲಿ ಲೈಟ್ ಕಲರ್ ಕಮ್ಮಿನೇ. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸಕ್ಕತ್ತಾಗಿತ್ತು. ಅಮ್ಮನೂ ತಿಂದು ಸೂಪರಾಗಿದೆ ಅಂತ ಹೇಳಿದ್ಲು. ಆ್ಯಕ್ಚುಲಿ ಅವಳಿಗೆ ಬಿಸಿ ಬಿಸಿನೇ ಕೊಟ್ಬಿಟ್ಟಿದ್ದೆ, ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂದು ಫುಲ್ ಹಂಗೆ ತೊರಿಕೊಂಬಿಟ್ಲು ಬಾಯಲ್ಲಿ. ಆಮೇಲೆ ಸ್ವಲ್ಪ ತಿಂದು ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ದಾಳೆ.
ನಾನು ನೆಕ್ಸ್ಟಿಗೆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ವಾ, ಸೊ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಮ್ಮನ ರೆಡಿ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಹೋದರೂ ಅಷ್ಟೇ ಅಮ್ಮನ ಬಿಟ್ಟು ಹೋಗೋದೇ ಇಲ್ಲ. ಅದೇನೋ ರೂಢಿ, ತುಂಬ ದೂರ ನನಗೆ ಅವಳನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗಷ್ಟೇ ಅಮ್ಮನ ಬಿಟ್ಟು ಹೋಗೋದು. ಬಟ್ ನಿಯರ್ ಬೈ ಇದೆ ಅಂತ ಹೇಳಿದಾಗೆಲ್ಲ ನಾನು ಅಮ್ಮನ ಕರ್ಕೊಂಡು ಹೋಗೇ ಹೋಗ್ತೀನಿ. ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸಿಂಪಲ್ದೊಂದು ಬ್ಲ್ಯಾಕ್ ಸಲ್ವಾರ್ ಇತ್ತು. ಸೊ ಅದನ್ನು ಹಾಕ್ಕೊಂಡು ಒಂದು ಸಿಂಪಲ್ ಬ್ಯಾಂಗಲ್ಲು, ವಾಚಸ್ಸು ಆ್ಯಂಡ್ ನಮ್ಮದು ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಏನಿದೆ, ಫಂಕ್ಷನ್ ಅಂದ್ರೇ ಗೋಲ್ಡ್ ಜ್ಯುವೆಲರಿ ಅಲ್ವಾ, ಅದನ್ನೆಲ್ಲ ಹಾಕ್ಕೊಂಡು ಅಮ್ಮನೂ ಸಿಂಪಲಾಗಿ ರೆಡಿ ಮಾಡಿದೆ. ಬಿಕಾಸ್ ನಾನು ಬೈಕಲ್ಲಿ ಅವಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಡ್ರೆಸ್ಸಸ್ ಎಲ್ಲ ಹಾಕ್ಬಿಟ್ರೆ ಒಂಥರ ಮೆಸ್ಸಿ ಮೆಸ್ಸಿ ಅನಿಸುತ್ತೆ. ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರೋ ಡ್ರೈವರ್ ಅಲ್ವಾ, ಅದಕ್ಕೆ ನನಗೆ ಭಯ ಆಗುತ್ತೆ ಅವಳನ್ನ. ಆಗ ಆ ಟೈಮಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಓಡಿಸ್ತಾ ಇದ್ದಿದ್ದು ಬೈಕ್ನ ನಾನು. ಸೊ ನೆಕ್ಸ್ಟಿಗೆ ಫಂಕ್ಷನ್ ಅಟೆಂಡ್ ಮಾಡಿ ಗಿಫ್ಟ್ ಎಲ್ಲ ತಂದಿದ್ವಲ್ಲ, ರ್ಯಾಪ್ ಮಾಡಿಸ್ಕೊಂಡಿದ್ವಿ. ಆ್ಯಕ್ಚುಲಿ ಈ ಗಿಫ್ಟ್ನ ನಾವು ನಮ್ಮ ಕಂಪ್ನಿನಲ್ಲಿ 3 ಮೆಂಬರ್ಸ್ ಇದ್ದೀವಿ, ಗರ್ಲ್ಸು ಕೊಲೀಗ್ಸು. ಸೊ ನಾವು 3 ಜನನು ಶೇರ್ ಮಾಡಿ ಈ ರೀತಿ ಗಿಫ್ಟ್ ಕೊಟ್ಟಿದ್ದು. ನಿಮಗೂ ಈ ರೀತಿ ಏನಾದರೂ ಒಂದು ಮೆಮೊರೀಸ್ ಇದ್ದರೆ, ನಾವು ಸ್ಕೂಲು ಕಾಲೇಜಲ್ಲೆಲ್ಲನೂ ಅಷ್ಟೇ ಅಲ್ವಾ, ನಾವು ಬಿಗ್ ಗಿಫ್ಟ್ ಏನೋ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರಿಕೊಂಡು ಸಮ್ ಅಮೌಂಟ್ನ ಹಾಕಿ ಒಂದು ಬಿಗ್ ಗಿಫ್ಟ್ ಒಂದು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ನಮ್ಗೆ ಒಂದು ಸಣ್ಣ ಇದರಲ್ಲೂ ಅಷ್ಟು ದೊಡ್ಡ ಗಿಫ್ಟ್ ಕೊಟ್ವಿ ಅಂತ ನಮಗೂ ಖುಷಿ ಆಗುತ್ತೆ. ಸೊ ಇವರು ಬಂದು ನಮ್ಮ ಕಂಪ್ನಿ ಕೊಲೀಗು. ಸೊ ಇವರು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ಅವರು ರಿಸೈನ್ ಮಾಡಿ ಹೋದ್ರು. ಅಂದರೆ ಈ ರೀತಿ ಪ್ರೆಗ್ನೆಂಟ್ ಇದ್ರಲ್ಲ, ಸೊ ಅದಕ್ಕೋಸ್ಕರ ಅವರು ವರ್ಕ್ನ ರಿಸೈನ್ ಮಾಡಿ ಹೋಗಿದ್ರು. ಬಟ್ ಸ್ಟಿಲ್ ಅವರು ಫೋನ್ ಮಾಡಿ ಬರಲೇಬೇಕು ಅಂತೇಳಿ ಹಠ ಮಾಡಿ ಕರ್ಸ್ಕೊಂಡಿದ್ರು. ಸೊ ನಾವೆಲ್ಲ ಕೊಲೀಗ್ಸ್ ಎಲ್ಲ ಹೋಗಿದ್ವಿ. ಗರ್ಲ್ಸ್ ಗ್ಯಾಂಗೇ ಹೋಗಿದ್ದಿದ್ದು, ಬೇರೆ ಯಾರೂ ಬಂದಿರಲಿಲ್ಲ. ಸಕ್ಕತ್ತಾಗಿತ್ತು ಆ್ಯಂಡ್ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಥರನೇ. ಆ್ಯಕ್ಚುಲಿ ಕೊಲೀಗ್ಸ್ ಎಲ್ಲನೂ ಅದೇ ಥರ ಅಲ್ವಾ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಗಿದ್ರೂ ಅವ್ರನ್ನ ಒಂಥರ ಕ್ಲೋಸ್ ಫ್ರೆಂಡ್ಸ್ ಥರನೇ. ಆ್ಯಂಡ್ ನಾನಲ್ಲಿ ಮುಂದೆನೇ ಕೂತ್ಕೊಂಡು ಯಾವ್ಯಾವ ರೀತಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಅಂತ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೆಕ್ಸ್ಟಿಗೆ ಊಟ ಎಲ್ಲ ಮುಗಿಸಿ ಮೇಡಮಿಗೆ ಗಿಫ್ಟ್ ಕೊಟ್ವಲ್ಲ, ಅವರು ಅಲ್ಲೇ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ. ಅವರು ಹೇಳ್ತಾಯಿದ್ರು, ಏನು ನನ್ನ ಸ್ಯಾರಿ ಕಲರೇ ಎಕ್ಸಾಕ್ಟು ಕವರ್ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನೋಡಿ, ಸೇಮ್ ಅವ್ರ ಬ್ಲೌಸಿಗೆ ಕಾಂಟ್ರಾಕ್ಸ್ಟ್ ಕಲರ್ ಆಗಿಯೇ ಗಿಫ್ಟ್ ರ್ಯಾಪರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅವರು ನೋಡಿದವ್ರು ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ನನಗೆ ಭಯ ಆಗ್ತಿತ್ತು, ಸಿಂಪಲಾಗಿ ತಂದಿರೋದು ಗಿಫ್ಟು, ಎಲ್ಲ ಕೂತಿದ್ದೀರಾ ಅಂತ ಹೇಳಿ. ಫೈನಲಿ ಗಿಫ್ಟ್ನ ಓಪನ್ ಮಾಡಿದ್ರು. ನನಗೆ ಅನ್ನಿಸ್ತಿತ್ತು ಗಂಡು ಮಗುನೇ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಒಂದು ಪುಟ್ಟ ಕೃಷ್ಣ ಕೊಡೋಣ, ಗಂಡು ಮಗಳು ಆಗಲಿ ಅಂತ ಹೇಳಿ ವಿಶ್ ಮಾಡಿನೇ ನಾನು ಕೊಟ್ಟಿದ್ದು. ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಅಷ್ಟರಲ್ಲಿ ಆಲ್ರೆಡಿ ಅವರಿಗೆ ಡೆಲಿವರಿ ಆಗಿದೆ. ಅವರಿಗೆ ಬೇಬಿ ಬಾಯ್ನೇ, ನಾನು ಹೇಳ್ದಂಗೆನೇ ಗಂಡು ಪಪ್ಪುನೇ ಆಗಿದೆ. ಸೊ ನನಗಂತೂ ಖುಷಿ ಆಯಿತು. ನಾನು ಕೊಟ್ಟಿದ್ದ ಗಿಫ್ಟಿಗೂ ಅದಕ್ಕೂ ಒಂದೇ ಥರ ಇತ್ತು. ನಾನು ಅವ್ರಿಗೆ ಹೇಳಿದ್ದೆ, ಮೇಡಮ್ ಮುಂದೆ ಇಟ್ಕೊಳ್ಳಿ, ಇದನ್ನು ಡೈಲಿ ನೋಡ್ತಾಯಿರಿ, ಇಷ್ಟು ಕ್ಯೂಟಾಗಿರೋ ಕೃಷ್ಣನೇ ನಿಮ್ಗೆ ಹುಟ್ಟಬೇಕು ಅಂತ ಹೇಳಿ ಗಿಫ್ಟ್ನ ಕೊಟ್ಟಿದ್ದಿದ್ದು. ಹಂಗೇ ಆಯಿತು. ನಾನು ಆಗಲೇ ತೋರಿಸಿದ್ದೆ ಅಲ್ವಾ ನಿಮಗೆ ಕೃಷ್ಣನ ಫೋಟೋ, ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ನಾನೇ ಸೆಲೆಕ್ಟ್ ಮಾಡಿದ್ದು ಗಿಫ್ಟ್ನ. ಆ್ಯಕ್ಚುಲಿ ಇದು ಬೇರೆ ನನ್ನ ಜೊತೆ ಕೊಟ್ಟಿರೋ ಕೊಲೀಗ್ಸ್ಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಿಫ್ಟು. ಸೊ ನೆಕ್ಸ್ಟಿಗೆ ಊಟ ಮಾಡೋಕ್ಕೆ ಬಂದ್ವಿ. ಹಂಗೆ ಅಮ್ಮಗೆಲ್ಲ ಕೀಟ್ಲೆ ಮಾಡ್ತಾಯಿದ್ದಾರೆ ಅವರು. ಸೊ ಊಟಕ್ಕೆ ಒಬ್ಬಟ್ಟು, ಹಾಗೆ 2 ಥರ ಪಲ್ಯ, ಪಲಾವು, ಮೊಸರು ಬಜ್ಜಿ ಎಲ್ಲನೂ ಇತ್ತು. ಸೂಪರಾಗಿತ್ತು ಊಟ ಮಾತ್ರ. ಒಳ್ಳೆ ಊಟ ಮುಗಿಸ್ಕೊಂಡು ನಮ್ಮ ಕೊಲೀಗ್ಸು ನಮ್ಮ ಮನೆಗೆ ಬಂದಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಸಿ ಮನೆಗೆ ಕಳಿಸಿ ಇವತ್ತಿನ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಮೋಡ. ಸೊ ಇದೇ ರೀತಿ ನನ್ನ ಲೈಫ್ ಸ್ಟೈಲ್ ಕಂಟೆಂಟ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.